ಕುಕ್ಕರಲ್ಲಿಟ್ಟು ಮಾಡ್ತೀವಲ್ವಾ, ಅದು ಡೇಂಜರಸ್. ಅದನ್ನ ಹಾಗೆ ನ್ಯಾಚುರಲ್ ಆಗಿ ಕುದಿಸಿ, ಅದು ಅಕ್ಕಿ ಹಾಗೆ ಆರ್ಟಿಫಿಷಿಯಲ್ ಕ್ರಿಯೇಟೆಡ್ ಅಟ್ಮಾಸ್ಫಿಯರ್ ಅಲ್ಲಿ ಅಕ್ಕಿ ಬೇಯಬಾರ್ದು. ಒಂದಿನ ಉಪವಾಸ ಇದ್ಬಿಡಿ, 3 ದಿನ ಟೂರ್ ಹೋಗಿದ್ದೀರಿ, ವಾಪಸ್ ಬನ್ನಿ, ಏನಾದರೂ ತಿನ್ನಿ ಅಲ್ಲಿ ಹೊರಗಡೆ, ಇಲ್ಲಿ ಬಂದು ಒಂದಿನ ಸರಿ ಮಾಡಿ ಕ್ಲೀನ್ಸಿಂಗ್ ಆಗೋಗುತ್ತೆ, ಕ್ಲೀನ್ ಆಗುತ್ತೆ. ಅವ್ರು ಹೋಗ್ಬಿಟ್ರು. ಹಸು 4 ದಿನ ಹಾಲು ಕೊಡಲಿಲ್ಲ, ಯಾರು ಬಂದರೂ ಕೊಡಲಿಲ್ಲ, ಅದು ಹೋಗ್ಬಿಡ್ತು. ಹಸುವಿನ ಎಮೋಷನ್ಸ್ ಅಷ್ಟು ಪವರ್ಫುಲ್. ಅವಲಕ್ಕಿ, ಅವಲಕ್ಕಿನಲ್ಲಿ 2 ತರ, ಗಟ್ಟಿ ಅವಲಕ್ಕಿ, ತೆಳು ಅವಲಕ್ಕಿ. ಹೌದು. ಈ 2 ಬಿಳಿ ಇದ್ದಷ್ಟು ಸಿಂಥೆಟಿಕ್ ಸ್ವಭಾವ ಅದ್ರದ್ದು. ತೆಳು ಅವಲಕ್ಕಿ ಇದೆ, ಅದರಲ್ಲಿ ರೆಗ್ಯುಲರ್ ಅವಲಕ್ಕಿ ಬೇರೆ, ಸಿಂಥೆಟಿಕ್ ಅವಲಕ್ಕಿ ಬೇರೆ. ಸೊ ಈ ಅವಲಕ್ಕಿನೂ ಕೂಡ ಕೆಂಪು ಅವಲಕ್ಕಿ ಸಿಗುತ್ತೆ, ಅದನ್ನೇ ಬಳಸಲಿ. ಅವಾಗ ನಮ್ಗೇನು ಆ ಕೆಂಪಕ್ಕಿನಲ್ಲಿ ಕೆಂಪಿನ ಪ್ಯಾರಾಮೀಟರ್ಸ್ ಇತ್ತು, ಕೆಂಪಿನ ಸತ್ವ ಇತ್ತು, ಅದಷ್ಟು ಬರ್ತಾ ಇರ್ಲಿ ವಾಪಸ್ಸು ಅಂತಷ್ಟೇ. ಬಿಳಿ ನಿಮ್ ಸಿಸ್ಟಮ್ ಇಂದಾನೆ ಎಲ್ಲವೂ ತೆಗೆದು ಹಾಕ್ಬಿಡಿ, ಬಿಳಿ ಅನ್ನೋದನ್ನೇ ತೆಗೆದು ಹಾಕ್ಬಿಡಿ. ಹೊರಗಡೆ ಹೋಟೆಲ್ಗೆ ಹೋಗಿದ್ದೀವಿ, ಊರ್ಗ್ ಹೋಗಿದ್ದೀವಿ, ವಿಧಿ ಇಲ್ಲ, ತಿನ್ನಿ. ವಾಪಸ್ ಬಂದ ತಕ್ಷಣ ಒಂದಿನ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ, ಸರಿ ಮಾಡ್ಕೊಂಬಿಡಿ. ಒಂದಿನ ಉಪವಾಸ ಇದ್ಬಿಡಿ, 3 ದಿನ ಟೂರ್ ಹೋಗಿದ್ದೀರಿ, ವಾಪಸ್ ಬನ್ನಿ, ಏನಾದ್ರೂ ತಿನ್ನಿ ಅಲ್ಲಿ ಹೊರಗಡೆ, ಇಲ್ಲಿ ಬಂದು ಒಂದಿನ ಸರಿ ಮಾಡ್ಕೊಂಬಿಡಿ, ಅಷ್ಟೇ ಕ್ಲೀನ್ಸಿಂಗ್ ಆಗೋಗುತ್ತೆ, ಕ್ಲೀನ್ ಆಗ್ಬಿಡುತ್ತೆ. ಸೊ ಆ ಹಳೆ ಸಿಸ್ಟಮ್ಗಳು ಕ್ಯಾರಿ ಬ್ಯಾಕ್ಲಾಗ್ ಆಗ್ಬಾರ್ದು. ಸೊ ಅವಲಕ್ಕಿನಲ್ಲೂ ಆಗ್ಬಾರ್ದು. ಬಿಳಿ ಪುರಿ ತಿಂತಾರೆ, ಬಿಳಿ ಪುರಿಗಿಂತ ಅರಳು ಪುರಿ ಅಂತ ಬರುತ್ತೆ. ಹೌದು, ಈ ಅರಳು ಉಂಡೆ ಮಾಡ್ತಾ ಇರ್ತಾರೆ, ಅರಳು ಪುರಿ ಬರುತ್ತೆ. ಅರಳು ಪುರಿ ತುಂಬಾ ಒಳ್ಳೇದು, B12 ಇರುತ್ತೆ ಅದರೊಳಗಡೆ. ನೀವು ಸಲಾಡ್ಸ್ ಜೊತೆ ಮಿಕ್ಸ್ ಮಾಡ್ಕೋಬಹುದು, ರಸಂ ಜೊತೆ ಮಿಕ್ಸ್ ಮಾಡ್ಕೋಬಹುದು, ಮಜ್ಜಿಗೆ ಮೊಸರು ಜೊತೆ ಮಿಕ್ಸ್ ಮಾಡ್ಬೋದು, ಗೊಜ್ಜು ಜೊತೆ ಮಿಕ್ಸ್ ಮಾಡ್ಬೋದು. ಬೇಯಿಸದೆ ಇಮ್ಮಿಡಿಯೇಟ್ಲಿ 2 ನಿಮಿಷದಲ್ಲಿ ಆಗುವಂತ ಆಹಾರ. ನನ್ನ ಸ್ಟೇಪಲ್ ಫುಡ್ ಅಂದ್ರೆ ನಾನು ಅರಳು ಪುರಿ ಒಂದ್ ಹೊತ್ತು ಡೆಫಿನೆಟ್ಲಿ ತಿಂತೀನಿ. ಅದನ್ನ ನಂಗೆ ಮೈ ಭಾರ ಆಗಲ್ಲ, ವೆಯ್ಟ್ ಇಳಿಯತ್ತೆ, ಮತ್ತೆ ಅನಾವಶ್ಯಕವಾದ ಒಳಗಡೆ ಲೋಡ್ ಇಲ್ಲ, ಪಾಸಿಂಗ್ ಇಸ್ ವೆರಿ ಈಸಿ. ಅದರಲ್ಲಿ ಒಂದು ಶಕ್ತಿ ಇದೆ. ಅದರಲ್ಲೂ ಸ್ವಲ್ಪ ಹುಡುಗಿ ಬಿಳಿ ಅಕ್ಕಿಗಿಂತ ಅರಳು ಪುರಿ ಮಾಡುವಂತದ್ದು ಕೆಂಪಕ್ಕಿಲ್ ಮಾಡಿದ್ರೆ ಅದನ್ನ ತಗೊಂಡ್ಬನ್ನಿ. ಸೊ ಇಷ್ಟೇ. ಆಕ್ಚುಲಿ ನಾವು ಎಷ್ಟೋ ವಸ್ತುಗಳು, ನೀವು ಅರಳು ಅಂತ ಹೇಳಿದಾಗ ಅನ್ಕೊಂಡೆ ಅದನ್ನ ಪರ್ಟಿಕ್ಯುಲರ್ ಐಟಮ್ ಮಾಡೋದಕ್ಕೆ, ಅದನ್ನ ಉಂಡೆ ಮಾಡೋದಕ್ಕೆ ಮಾತ್ರ, ಅಥವಾ ಯಾವುದೋ ಒಂದು ಪೂಜೆಗೆ ಇದಕ್ಕೆ ರಿಚುವಲ್ಸ್ ಅಲ್ಲಿ ಬಳಸ್ತೀವಿ. ಅದು ಬಿಟ್ಟು ನಿತ್ಯ ಆಹಾರಗಳಲ್ಲಿ ಎಷ್ಟೋ ಪದಾರ್ಥಗಳನ್ನ ನಾವು ಮಿಸ್ ಮಾಡ್ಕೊಂತ ಇದೀವಿ. ಅದು ಸತ್ವ ಇರುವಂತ. ಕುಕಿಂಗ್ ಟೈಮ್ ಎಷ್ಟು ಕಡಿಮೆ ಆಗುತ್ತೆ ಗೊತ್ತಾ? ಕುಕ್ಕರ್ ಅಲ್ಲಿಟ್ಟು ಮಾಡ್ತೀವಲ್ವಾ, ಅದು ಡೇಂಜರಸ್. ನಾವು ಅನ್ಕೋತೀವಿ, ಅದನ್ನ ಹಾಗೆ ನ್ಯಾಚುರಲ್ ಆಗಿ ಕುದಿಸಿ, ಅದು ಅಕ್ಕಿ ಹಾಗೆ ಆರ್ಟಿಫಿಷಿಯಲ್ ಕ್ರಿಯೇಟೆಡ್ ಅಟ್ಮಾಸ್ಫಿಯರ್ ಅಲ್ಲಿ ಅಕ್ಕಿ ಬೇಯಬಾರದು. ಬಾಡಿಸಿ, ಚೆನ್ನಾಗಿ ಬೇಯಿಸಿ ಬಾಡಿಸಿ ಏನ್ ಬೇಕಾದ್ರೂ ಮಾಡಿ, ಆದ್ರೆ ನ್ಯಾಚುರಲ್ ಆಗಿರಲಿ. ಅಲ್ಲಿ ಎಷ್ಟು ನ್ಯಾಚುರಲ್ ಕಂಡೀಷನ್ಸ್ ಕೊಡ್ತೀವಿ, ಮೈ ಮನಸ್ಸು ಅಷ್ಟೇ ನ್ಯಾಚುರಲ್ ಆಗಿರುತ್ತೆ. ಅಲ್ಲಿ ಎಷ್ಟು ಆರ್ಟಿಫಿಷಿಯಲ್ ಕೊಡ್ತೀವಿ, ಅಷ್ಟು ಆರ್ಟಿಫಿಷಿಯಲ್ ನಮಗೂ ಆಗುತ್ತೆ. ಆರ್ಟಿಫಿಷಿಯಲ್ ಪ್ರಾಡಕ್ಟ್ಸ್ ಹಾಕ್ತಿವಿ, ನಮ್ಗೆ ಆರ್ಟಿಫಿಷಿಯಲ್ನೆಸ್ ಜಾಸ್ತಿ ಆಗುತ್ತೆ. ಎಲ್ಲ ನಾಟಕ ಆಡಕ್ ಶುರು ಮಾಡ್ತೀವಿ. ಇದು ನೆಕ್ಸ್ಟ್ ಮೂರನೇದು ನಾವು ರೆಗ್ಯುಲರ್ ಬಳಸುವಂತದ್ದು ಕ್ಷೀರ ಅಂದ್ರೆ ಹಾಲು. ನಾವು ಅನ್ಕೊಂಡ್ಬಿಟ್ಟಿದೀವಿ ಹಸು ನಮ್ಮ ದೇವತೆ. ಸೊ ನಾವೇನ್ ಅನ್ಕೊಂಡ್ಬಿಟ್ವಿ, ಹಸುವಿಂದ ಬರುವಂತಹ ಹಾಲು ಅದು ದೈವಿಕ ಪುಣ್ಯ ಬರುತ್ತೆ. ಹಸು ಅನ್ನೋವಂಥದ್ದು ಅದ್ರ ಜೊತೆ 2 ಎಮೋಷನ್ಗಳನ್ನ ನೋಡ್ಬೋದು. ಹಸುವನ್ನ ಫಾರ್ಮಿಂಗ್ ರೀತಿ ಮಾಡಿದಾರಲ್ಲ, ಆ ಹಸು ಅದೊಂದು ಪ್ರೊಡಕ್ಷನ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಫ್ಯಾಕ್ಟರಿ ಅಷ್ಟೇ, ಅವ್ರಿಗೂನು ಹಸುವಿಗೂನು. ಆ ಎಮೋಷನ್ಸ್ ನ ಹಸು ಸ್ಪ್ರೆಡ್ ಮಾಡಲ್ಲ. ಅವಾಗ ಗ್ರೇಸಿಂಗ್ಗೆ ಸುಮ್ನೆ ಬೇಕೊಂಬ ಅಂತ ಬಿಟ್ಟಿರ್ತಾರಲ್ಲ, ಓಡಾಡ್ಕೊಂಡಿರತ್ತೆ, ಮತ್ ಕೊಟ್ಟಿಗೆಗೆ ಬರುತ್ತೆ, ಮುದ್ದಾಡತ್ತೆ, ಮಗುವನ್ನ ಮುದ್ದಾಡತ್ತೆ, ತನ್ನನ್ನ ಸಾಕಿದವನನ್ನ ಮುದ್ದು ಮಾಡತ್ತೆ, ಆ ಮನೆಯ ಮಕ್ಕಳನ್ನ ಮುದ್ದು ಮಾಡತ್ತೆ, ಆ ಮನೆಗೆ ಹೊಂದ್ಕೊಳ್ಳುತ್ತೆ. ಕೃಷ್ಣನ್ ಅಂತ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇದ್ರು. ಅವರು ಪ್ರತಿನಿತ್ಯ 4 ಗಂಟೆಗೆದ್ದು ಅವರೇ ಹಾಲು ಕರಿಯೋರು. ವಿಷ್ಣು ಸಹಸ್ರನಾಮ ಹಾಕಿದ್ರೆ ಆ ಟೈಮು ಹಾಕೋರು, ಹಾಲು ಕರಿಯೋರು, ಮತ್ತೆ ಅದಾದ್ಮೇಲೆ ಮುದ್ದಾಡೋರು. ಅದಾದ್ಮೇಲೆ ಅವ್ರ ಕೆಲಸ ಅವ್ರು ಹೋಗ್ಬಿಟ್ರು. ಹಸು 4 ದಿನ ಹಾಲು ಕೊಡ್ಲಿಲ್ಲ, ಯಾರು ಬಂದ್ರು ಕೊಡ್ಲಿಲ್ಲ, ಅದು ಹೋಗ್ಬಿಡ್ತು. ಹಸುವಿನ ಎಮೋಷನ್ಸ್ ಅಷ್ಟು ಪವರ್ಫುಲ್, ಹಸುವಿನ ಉಸಿರು ಅಷ್ಟು ಪವರ್ಫುಲ್, ಹಸುವಿನ ಗಂಜಲ, ಹಸುವಿನ ಸಗಣಿ, ಹಸುವಿನ ಒಂದೊಂದು ಪ್ರಾಡಕ್ಟ್ ಅಷ್ಟು ಪವರ್ಫುಲ್. ಯಾವಾಗ ಆ ಹಸುವನ್ನ ನಾವು ನೋಡಿದ್ರೆ, ನಾವು ಪ್ರೀತಿಯಿಂದ ಅದ್ ನಡೆಸ್ಕೊಂಡಿದ್ರೆ,
ಅದನ್ನ ಒಂದು ಮೆಷಿನ್ ರೂಪದಲ್ಲಿ ಇವತ್ತು ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದನ್ನ 2 ರೀತಿ ನೋಡ್ತಾರೆ. ಅದೊಂದು ಹಾಲ್ ಪ್ರೊಡ್ಯೂಸಿಂಗ್ ಫ್ಯಾಕ್ಟ್ರಿ, ಆಮೇಲೆ ಇನ್ನೊಂದು ಅದನ್ನ ಮಾಂಸ ಪ್ರೊಡ್ಯೂಸಿಂಗ್ ಫ್ಯಾಕ್ಟ್ರಿ ಅಂತ ನೋಡ್ಬಿಡ್ತಾರೆ, ಬೀಫ್ ಅಂತ ನೋಡ್ಬಿಡ್ತಾರೆ. ಅಲ್ಲಿ ಎಮೋಷನ್ಸ್ ಇಬ್ಬರಿಗೂ ಇಲ್ಲ, ಅದನ್ನ ಸಾಕೋರ್ಗೂ ಇಲ್ಲ, ಅದಕ್ಕೂ ಇಲ್ಲ. ಹಸುವನ್ನ ಅದು ಚಿಕ್ಕದೋ ದೊಡ್ಡದೋ ಅದನ್ನ ಮುದ್ದಾಡ್ಬೇಕು. ಯಾವಾಗ ಮುದ್ದಾಡುವ ಸ್ವಭಾವ ಬರುತ್ತೆ, ಹಸುವು ಕೊಡುವಂತಹ ಪದಾರ್ಥ, ಆ ಹಾಲು ನಿಜವಾಗ್ಲೂ ಅಮೃತ ಆಗುತ್ತೆ, ಸತ್ವ ಇರುತ್ತೆ. ಹಾಗಾಗಿ ಆ ಹಸು ಆ ಹಾಲನ್ನ ನಾವು ಅದನ್ನ ಮೊಸರು ಮಾಡಿದೀವಿ, ಬೆಣ್ಣೆ ಮಾಡಿದೀವಿ, ತುಪ್ಪ ಮಾಡಿದೀವಿ, ದಟ್ ಈಸ್ ವೆರಿ ಗುಡ್. ಅದು ವೈಟ್ ಇದೆ, ಆದ್ರೆ ತುಂಬಾ ಒಳ್ಳೇದು. ನಾನು ಯಾವ್ದನ್ನ ಹೇಳ್ತಾ ಇದ್ದೀನಿ ಬೇಡ ಅಂತ, ಫಾರಂ ಹಸು, ಯಾವ ಹಸು 2 ಲೀಟರ್ ಕೊಡ್ತಾ ಇತ್ತು ಒಂದು ದಿನಕ್ಕೆ, ತನ್ನ ಮಗುವಿಗೆ ತನ್ನ ಕರುವಿಗೆ ಅಂತ ಯಾವ ಹಸು ಇಟ್ಕೋತಾ ಇತ್ತೋ ಅಷ್ಟೇ ಇರ್ತಾ ಇದ್ದದ್ದು. ಹಸುವಿನ ಗ್ರಾಟಿಟ್ಯೂಡ್ ಏನೋ, ಹೆಂಗೋ ನಮ್ಮ ಮನೆಯವ್ರು ಸಾಕೊಂಡಿದ್ದಾರೆ, ಇವ್ರಿಗೂ 1 ಲೀಟರ್ ಇರ್ಲಿ ಅಂತ ಒಂದು ಎಕ್ಸ್ಟ್ರಾ ಕೊಡೋದೇನೋ ಅಷ್ಟೇ, ಅದರ ಕೆಪಾಸಿಟಿ ಅಷ್ಟೇ. ಆದ್ರೆ ನಾವೇನ್ ಮಾಡಿದ್ವಿ, ಗ್ರೀಡಿನ ದೃಷ್ಟಿಯಿಂದ ಅದು 20 ಲೀಟರ್ ಕೊಡ್ತಾ ಇದೆ, 40 ಲೀಟರ್ ಕೊಡ್ತಾ ಇದೆ, 60 ಲೀಟರ್, ಅದಕ್ಕೆ ಕಾಂಪಿಟೇಷನ್ ಶುರು ಮಾಡಿದ್ವಿ, ಅದಕ್ಕೆ ಫೀಡ್, ಆರ್ಟಿಫಿಷಿಯಲ್ ಫೀಡ್ ಶುರು ಮಾಡಿದ್ವಿ. ಏನಾಗತ್ತೆ, ಸುಮೋಸ್ ನೋಡಿದೀವಲ್ಲ ಜಪಾನ್, ಅದನ್ನ ಆರ್ಟಿಫಿಷಿಯಲಿ ಬೆಳೆಸ್ತಾರಲ್ಲ, ಅವ್ರನ್ನ ಫೈಟಿಂಗ್ ಗೆ ಅಂತ ಬೆಳೆಸ್ತಾರೆ. ಅದರ ಆಯಸ್ಸು ಎಷ್ಟು, ಸುಮೋವಿನ ಆಯಸ್ಸು ಎಷ್ಟು? ನಮಗೆ 100 ವರ್ಷ ಅಂದ್ರೆ ಅವ್ರಿಗೆ 28ರಿಂದ 40 ವರ್ಷ ಮ್ಯಾಕ್ಸ್. 25-28 ವರ್ಷದಷ್ಟು ಚೆನ್ನಾಗಿ ಬಾಡಿ ಬೆಳೆಯುತ್ತೆ, 40 ವರ್ಷಕ್ಕೆ ಡಮಾರ್, ಸತ್ವಗಳಿರಲ್ಲ. ಆ ಹಸುವಿಗೆ ಹಾಲು ಕೊಡೋದು ನಿಲ್ಲಿಸ್ಬಿಡುತ್ತೆ ಯಾವ್ದೋ ಒಂದು ಪೀರಿಯಡ್ ಅಲ್ಲಿ, ಅದಾಯ್ತು, ಅದರ ಸತ್ವ ಅದನ್ನ ಚೆನ್ನಾಗಿ. ಯಾವ ಹಸು ಅದರ ಪೂರ್ಣಾಯು ಬದುಕಬೇಕಾಗಿತ್ತು, ಅದರಲ್ಲಿ ಅರ್ಧ ಆಯುನು ಅದು ಬದುಕಲ್ಲ, ಕಾಲುಗಳು ಕಳೆದೋಗುತ್ತೆ, ಅದಕ್ಕೆ ಕಾಲಿನ ಶಕ್ತಿ ಕಳೆದೋಗುತ್ತೆ, ನಡೀತಾ ಇದ್ರೆ ಕುಸ್ತೋಗುತ್ತೆ. ಇಂಥ ಹಸುವಿನ ಹಾಲು ನಮಗೆ ಹಾನಿಕಾರಕ. ಸೊ ಆ ಹಸುವಿನ ಹಾಲು ಬೇಡ, ವೈಟ್ ಪಾಯ್ಸನ್ ಅಲ್ಲಿ. ಆದ್ರೆ ಒರಿಜಿನಲ್ ನಮ್ಮನೇಲೆ ಸಾಕೊಂಡಿದೀವಿ, ಪಕ್ಕದ ಮನೇಲಿ ಸಾಕಿದ್ದಾರೆ, ನೋಡಿದೀವಿ, ಓಡಾಡ್ಕೊಂಡಿದೆ, ಈ ಹಸುವಿನ ಹಾಲು ಒಳ್ಳೇದು, ಅದು ಒಳ್ಳೇದು. ಅದರಲ್ಲಿ ಬರುವಂತದ್ದು ನಮ್ ಗಟ್ಸ್ನ ಕ್ಲೀನ್ ಮಾಡುತ್ತೆ, ಮೈಗೆ ಕ್ಯಾಲ್ಸಿಯಂ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಫ್ಯಾಟ್ ಕೊಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ನ ಸ್ಟ್ರೆಂಥನ್ ಮಾಡುತ್ತೆ, ಎಷ್ಟೋ ವರ್ಷಗಳ ಕಾಯಿಲೆಗಳನ್ನ ಅದು ಕಳಿಸುತ್ತೆ, ಹೊರಕ್ಕೆ ಹೋಗುತ್ತೆ. ಯಾವಾಗ ಆ ಹಸುವಿನ ಜೊತೆ ನಮ್ಮ ಎಮೋಷನ್ಸ್ ಇದ್ದಾಗ. ಅದು ಬರೀ ಹಸು ಅಂತಲ್ಲ, ಮನೆಯಲ್ಲಿ ಅಡಿಗೆ ಮಾಡುವವರು, ನಾವು ಮನೆಯಲ್ಲೇ ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ದೀವಿ, ಪ್ರತಿನಿತ್ಯ ಪಕ್ಕದಲ್ಲೇ ಹೋಟ್ಲ್ ಇದೆ ಅಂತ ಹೇಳಿ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ. 2 ನಂಗೆ ಕಾಸ್ಟ್ ಒಂದೇ, ನಾನೇ ಪ್ರಿಪೇರ್ ಮಾಡ್ಕೊಂಡು ಗ್ಯಾಸ್ ಎಲ್ಲ ಮಾಡಿ ಇದೆಲ್ಲ ತಂದ್ರು. ಆದ್ರೆ ಮನೆಯಲ್ಲಿರುವವರ ಶಕ್ತಿ, ಮನೆ ಊಟ ಮಾಡುವವರ ಶಕ್ತಿ, ಹೋಟೆಲ್ ಅಲ್ಲಿ ಊಟ ಮಾಡುವವರಿಗೆ ಆ ಶಕ್ತಿ ಇರಲ್ಲ. ಅಲ್ಲೊಂದು ಇಮೋಷನ್ ಆಡ್ ಆಗಿದೆ. ಇಲ್ಲ, ಅಲ್ಲಿ ದುಡ್ಡು ಕೊಟ್ರೆ ಬಂತ, ಅದೊಂದು ಟ್ರಾನ್ಸಾಕ್ಷನ್ ಅಷ್ಟೇ. ಮನೆಯಲ್ಲಿ ಕಷ್ಟನೋ ಸುಖನೋ ಒಟ್ಟಿಗೆ ಇರ್ತೀವಿ, ಗಿವ್ ಅಂಡ್ ಟೇಕ್ ಪಾಲಿಸಿ ಇರುತ್ತೆ. ಒಬ್ರಿಗೆ ಹುಷಾರಿಲ್ಲ ನೋಡ್ಕೋತೀವಿ, ಇದೆಲ್ಲ ಇರುತ್ತಲ್ಲ. ಇಲ್ಲಿ ಆ ಮನೆಯಲ್ಲಿ ಒಂದು ಬಾಂಧವ್ಯ ಇದೆ. ಆ ಬಾಂಧವ್ಯ ಅಡಿಗೆ ಮಾಡುವವರಿಗೆ ಅನ್ಸುತ್ತೆ, ನಾನಿವತ್ತು ಮಾಡ್ತಾ ಇರುವ ಅಡಿಗೆ ನಮ್ಮ ಮನೆಯವರಿಗೆ ಖುಷಿ ಆಗ್ಲಿ, ನನ್ನ ಮಕ್ಕಳಿಗೆ ಖುಷಿ ಆಗ್ಲಿ, ಆ ಮಕ್ಕಳಿಗೆ ಶಕ್ತಿ ಆಗ್ಲಿ, ಸೆಲೆಕ್ಟ್ ಮಾಡ್ಕೊಂಡು ಪದಾರ್ಥಗಳನ್ನ ತರ್ತೀವಿ ಅಲ್ವಾ? ಸೊ ನಾವೇನ್ ಪದಾರ್ಥ ತಿಂತಾ ಇದ್ದೀವಿ, ಎಮೋಷನ್ಲೆಸ್ ಪದಾರ್ಥ ತಿಂದಾಗ ದೇಹದಲ್ಲಿ ಆರೋಗ್ಯ ಇಲ್ಲ. ಅದೇ ಎಮೋಷನ್ ಇರೋರ್ ಜೊತೆ ಪದಾರ್ಥ ತಿಂದಾಗ ಅವ್ರಿಗೆ ಏನ್ ಕೊಡ್ಲಿ ಅದು ಅಮೃತ ಆಗತ್ತೆ. ಅಂತದ್ರಲ್ಲಿ ಹಸುನು ಒಂದು. ಹಸುವಿನ ಪದಾರ್ಥಗಳಲ್ಲಿ ಹಾಲು ಗೊತ್ತಿರುವಂತದ್ದು, ಲೆಸ್ ಪಾಯ್ಸನಸ್ ಅದರಲ್ಲಿ ಅಂದ್ರೆ ಮಜ್ಜಿಗೆ ಮಾತ್ರ. ಹಸುವಿನ ಹಾಲು, ಅದರ ಬೈ ಪ್ರಾಡಕ್ಟ್ಸ್, ಮೊಸರು, ತುಪ್ಪ, ಬೆಣ್ಣೆ, ನ್ಯಾಚುರಲ್ ಪ್ರಾಡಕ್ಟ್ಸ್. ಅದರ ಆರ್ಟಿಫಿಷಿಯಲ್ನೆಸ್ ನಾವೇನ್ ತಂದಿದೀವಿ, ಚೀಸ್ ತಂದಿದೀವಿ, ಪನ್ನೀರ್ ತಂದಿದೀವಿ. ಇದು 2 ಡೇಂಜರಸ್. ಆರ್ಟಿಫಿಷಿಯಲಿ ಕ್ರಿಯೇಟೆಡ್, ಡೇಂಜರಸ್. ಸೊ ಅವಾಯ್ಡ್ ಮಾಡಿದ್ರೆ ಆಯ್ತು. ಮತ್ತೆ ನಾನು ಹೇಳ್ತಾ ಇರೋದು, ದೇಹಕ್ಕೆ ಆಹಾರ ಬೇರೆ, ಮನಸ್ಸಿಗೆ ಆಹಾರ ಬೇರೆ. ಪನ್ನೀರ್ ತಿನ್ಬೇಕು, ತಿಂಗಳಲ್ಲಿ 1 ದಿನ ಹೋಗಿ ಚೆನ್ನಾಗಿ ತಿನ್ಕೊಂಬಂದು. ಆದ್ರೆ ಹ್ಯಾಬಿಟ್ ಆಗ್ಬಾರ್ದು, ಚೀಸ್ ಹ್ಯಾಬಿಟ್ ಆಗ್ಬಾರ್ದು. ಇಲ್ಲಿ ಹೇಗೆ ಎಳಿತೀನಿ, ಆ ಚೀಸ್ ಬರುತ್ತಲ್ಲ, ಅದೇ ಚೀಸ್ ಹಂಗೆ ಅಲ್ಲಿ ಕಟ್ಕೊಳ್ಳುತ್ತಲ್ವಾ. ಇಲ್ಲಿ ನಂಗೆ ಜಾಸ್ತಿ ಜಾಗ ಇದೆ, ನೋಡ್ಲಿಕ್ಕೆ ಜಾಸ್ತಿ ಜಾಗ ಇದೆ, ಅಲ್ಲಿ ಜಾಗ ಇಲ್ಲ, ಅಲ್ಲಿರೋದೇ ಇಷ್ಟು ಜಾಗ, ಅದ್ರೊಳಗಡೆ ಪಾಸ್ ಆಗ್ಬೇಕು. ಅದು ಮಡಚ್ಕೊಂಡು 25 ಅಡಿಯ ಪೈಪ್ ಪಾಸ್ ಆಗ್ಬೇಕು. ಸಾಧಾರಣದ ಪೈಪ್ ಸುಮ್ನೆ ಹಿಂಗ್ ಬಿಟ್ರೆ ಹಿಂಗ್ ಇಳಿಬೇಕಲ್ಲ, ಇದು ಡಬಲ್ ಟೈಮ್, ತ್ರಿಬಲ್ ಟೈಮ್ ತಗೊಳುತ್ತೆ. ಸೊ ಟ್ರಾಫಿಕ್ ಜಾಮ್ ಆದಂಗೆ, ಪಂಚರ್ ಆಗಿರುವ ಗಾಡಿ ನಮ್ಮ ಮುಂದೆ ಇದ್ದಂಗೆ ಇರುತ್ತೆ ಇದು ತಿನ್ಬಿಟ್ರೆ. ಸೊ ಹಾಗಾಗಿ ಇದರಲ್ಲೂ ಕೂಡ ಸೆಲೆಕ್ಟಿವ್.
ಹಸುವಿನ ಹಾಲು, ಹಸುವಿನ ಮೊಸರು, ಹಸುವಿನ ಬೆಣ್ಣೆ, ತುಪ್ಪ, ಮಜ್ಜಿಗೆ ಇವೆಲ್ಲವೂ ಒಳ್ಳೇದು, ಪ್ರೊವೈಡೆಡ್ ನಮ್ ಕಣ್ಣೆದುರುಗಡೆ ಹಸು ಓಡಾಡ್ಕೊಂಡಿರೋದು ಕಂಡ್ರೆ. ಲಕ್ಸುರಿಗಳು ಸಿಗಲ್ಲ. ಆದ್ರೆ ಈಗಲೂ ಎಷ್ಟೋ ಜನ ಅವ್ರ ಹಾಲು ಹೊರಗಡೆ ಹಾಕೋ ಬದಲು ಅಲ್ಲಲ್ಲೇ ಹಾಕಿ ಬರ್ತಾರೆ. ಸ್ವಲ್ಪ ನೀರು ಬೆರೆಸಿದ್ರು ಪರವಾಗಿಲ್ಲ, ಅದು ಹಾಲೇನೆ. ಸೊ ಹಾಗಾಗಿ ಆ ಹಾಲನ್ನ ತಗೋಬಹುದು.